ಬೆಂಗಳೂರಿನ ಹಳೇಗುಡದಹಳ್ಳಿಯಲ್ಲಿ ಸಂಭವಿಸಿರುವಂತಹ ಅಗ್ನಿ ದುರಂತದಲ್ಲಿ ಇಬ್ಬರು ಸಜೀವ ದಹನವಾಗಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಕುರ್ಚಿ ತಯಾರಿಕಾ ಕಾರ್ಖಾನೆ ಅದು ಅಂತ ಹೇಳಿ ತಿಳಿದು ಬಂದಿದೆ. ಕುರ್ಚಿ ತಯಾರಿಕಾ ಕಾರ್ಖಾನೆಯಲ್ಲಿ ಸಂಭವಿಸಿರುವಂತಹ ಘಟನೆ ಇದು. ಕಟ್ಟಡದ 2ನೇ ಮಹಡಿಯಲ್ಲಿದ್ದಂತಹ ಕಾರ್ಮಿಕರಿಬ್ಬರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಇದು ಬೆಂಗಳೂರಿನ ಹಳೇಗುಡದಹಳ್ಳಿಯಲ್ಲಿ ನಡೆದಿರುವಂತಹ ಭೀಕರ ದುರಂತ. ಬಿಹಾರ ಮೂಲದ ಇಬ್ಬರು ಕಾರ್ಮಿಕರು ಸಜೀವ ದಹನವಾಗಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಟಿವಿ9ಗೆ ಅಗ್ನಿಶಾಮಕ ದಳದ ಅಧಿಕಾರಿಗಳಿಂದ ಈ ಮಾಹಿತಿ ಲಭ್ಯ ಆಗಿದೆ. ಜೆಜೆನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಹಾಗೆ ಇದು ಇಬ್ರಾಹಿಂ ಖಲೀಲಾ ಎಂಬುವರಿಗೆ ಸೇರಿದಂತಹ ಕಟ್ಟಡ ಅಂತ ಹೇಳಿ ತಿಳಿದು ಬಂದಿದೆ. ಇವತ್ತು ಈ ರೀತಿ ಬೆಂಕಿ ಬಿದ್ದಿದೆ ಅನ್ನುವಂತಹ ವಿಚಾರ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಗೊತ್ತಾದಂತಹ ಸಂದರ್ಭದಲ್ಲಿ ಕಾರ್ಯಾಚರಣೆಗೆ ಮುಂದಾದಂತಹ ಸಿಬ್ಬಂದಿಗೂ ಕೂಡ ಓರ್ವ ಸಿಬ್ಬಂದಿಗೆ ಸ್ವಲ್ಪ ಗಾಯಗಳಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಅಲ್ಲಿ ಅವರನ್ನ ಆ ವ್ಯಕ್ತಿಗೆ ಕೂಡಲೇ ಒಂದಷ್ಟು ಚಿಕಿತ್ಸೆ ಕೊಡಿಸುವಂತಹ ಪ್ರಯತ್ನ ಕೂಡ ಆಯಿತು ಸ್ಥಳದಲ್ಲಿ. ಆ ನಂತರದಲ್ಲಿ ಹಾಸ್ಪಿಟಲ್ಗೆ ಕಳಿಸುವಂತಹ ಪ್ರಯತ್ನ ಕೂಡ ಆಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗೂ ಕೂಡ ಮುಖದ ಭಾಗದಲ್ಲೆಲ್ಲ ಸುಟ್ಟು ಹೋಗುವಂತಹ ರೀತಿಯಲ್ಲಿ ಗಾಯಗಳಾಗಿದೆ. ಅದು 2ನೇ ಫ್ಲೋರ್ನಲ್ಲಿ ಹೊತ್ತಿ ಉರಿತಾ ಇರುವಂತಹ ಬೆಂಕಿ. ಹೀಗಾಗಿ ಆ ಸ್ಪಾಟ್ಗೆ ರೀಚ್ ಆಗೋದೇ ಬಹಳ ಕಷ್ಟ ಆಗಿತ್ತು. ಯಾಕಂತಂದ್ರೆ ಆ ಪ್ಯಾಸೇಜ್ ಏನಿದೆ ಅಂದ್ರೆ ಆ ಗ್ರೌಂಡ್ ಫ್ಲೋರ್ನಿಂದ ಆ ಫ್ಲೋರ್ಗೆ ಹೋಗೋಕೆ ಇರುವಂಥ ಪ್ಯಾಸೇಜ್ ಏನಿತ್ತು ಅಲ್ಲೆಲ್ಲವೂ ಕೂಡ ಬೆಂಕಿ ಹೊತ್ಕೊಂಡಿತ್ತು. ಈ ಕಾರಣದಿಂದಾಗಿ ಮೇಲ್ ಹೋಗೋದಕ್ಕೂ ಕೂಡ ಬಹಳ ಸಮಸ್ಯೆ ಆಯಿತು. ಆ ಕಾರಣದಿಂದಾಗಿ ಒಂದು ಲ್ಯಾಡರನ್ನು ಇಟ್ಕೊಂಡು ಅಂದ್ರೆ ಒಂದು ಏಣಿಯನ್ನ ಇಟ್ಕೊಂಡು ಮೇಲೆ ಹೋಗುವಂತಹ ಪ್ರಯತ್ನ ಆಯಿತು. ಎಲ್ಲ ರೀತಿಯಾಗಿಯೂ ಕೂಡ ಬಂದೋಬಸ್ತ್ ಮಾಡ್ಕೊಂಡೇ ಬಹಳಷ್ಟು ಸಿಬ್ಬಂದಿ ಮೇಲೆ ನುಗ್ಗುವಂತಹ ಪ್ರಯತ್ನವನ್ನ ಪಟ್ಟರು. ಆದರೆ ಈ ಪ್ರಯತ್ನದಲ್ಲಿದ್ದಂತಹ ಸಂದರ್ಭದಲ್ಲಿ ಓರ್ವ ಅಗ್ನಿಶಾಮಕ ದಳದ ಸಿಬ್ಬಂದಿಗೂ ಕೂಡ ಗಾಯಗಳಾಗಿದೆ. ಕೂಡಲೇ ಅವರನ್ನ ಹಾಸ್ಪಿಟಲ್ಗೆ ಕಳಿಸುವಂತಹ ಪ್ರಯತ್ನ ಕೂಡ ಆ ಸಂದರ್ಭದಲ್ಲಿ ಸ್ಪಾಟಲ್ಲಿ ಆಯಿತು. ಅವರು ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡೇ ಹತ್ತಿದ್ರು. ಬಹುಶಃ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅವರಿಗೂ ಕೂಡ ತೀವ್ರತರವಾದಂತಹ ಸುಟ್ಟು ಗಾಯಗಳಾಗ್ತಾ ಇತ್ತು ಏನೋ. ಅದೃಷ್ಟವಶಾತ್ ಅವರು ಬಚಾವಾಗಿ ಕೆಳಗೆ ಬಂದಿದ್ದಾರೆ. ಒಂದು ಹಂತಕ್ಕೆ ಈಗ ನಂದಿಸುವಂತಹ ಕಾರ್ಯ ಯಶಸ್ವಿಯಾಗಿದೆ. ಆದರೂ ಕೂಡ ಇನ್ನೂ ಆ ಬಿಲ್ಡಿಂಗ್ನಲ್ಲಿ ಇಡೀ ಹೊಗೆ ಆಡ್ತಾ ಇರುವಂಥದ್ದನ್ನು ಸಹ ಇಲ್ಲಿ ನೋಡಬಹುದಾಗಿದೆ. ಹೀಗಾಗಿ ಕೂಲಂಕುಷವಾಗಿ ಪರಿಶೀಲಿಸ್ತಾ ಇದ್ರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ತುಸು ಇಕ್ಕಟ್ಟಿನ ಜಾಗ ಅದು. ಅಕ್ಕಪಕ್ಕ ಸೆಟ್ ಬ್ಯಾಕ್ ಇದ್ದಂತೇನೂ ಕೂಡ ಕಂಡು ಬರ್ತಾ ಇಲ್ಲ. ಹೀಗಾಗಿನೇ ಆ ಬಿಲ್ಡಿಂಗ್ನ 2ನೇ ಫ್ಲೋರ್ಗೆ ಹೋಗೋದಕ್ಕೆ ಅಂದರೆ ಒಂದು ಭಾಗದಲ್ಲಿ ಖಾಲಿ ಇದ್ದಂತ ಕಾಣಿಸ್ತಾ ಇದೆ. ಆದರೆ ಇನ್ನೊಂದು ಭಾಗದಲ್ಲೆಲ್ಲ ಅಂದರೆ ಆ ಪ್ಯಾಸೇಜ್ ಇದ್ದಂತಹ ಜಾಗ ಅಂದರೆ ಆ ಮೇಲ್ಗಡೆಯಿಂದ ಇಳಿದು ಬರುವಂತಹ ಜಾಗ ಅಲ್ಲಿ ಸಂಪೂರ್ಣವಾಗಿ ಬೆಂಕಿ ಹೊತ್ಕೊಂಡಂಥ ಕಾರಣದಿಂದಾಗಿ ಮೇಲ್ಗಡೆ ಹತ್ತು ಹೋಗೋದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ ತತ್ಕ್ಷಣಕ್ಕೆ. ಹೀಗಾಗಿನೇ ಇಷ್ಟೊಂದು ದೊಡ್ಡ ದುರಂತ ಸಂಭವಿಸಿದೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಸಂಭವಿಸಿರುವಂಥ ಒಂದು ದೊಡ್ಡ ಅಗ್ನಿ ದುರಂತ ಇದು ಅಂತ ಹೇಳ್ಬೋದು. ಯಾಕಂತ ಅಂದರೆ ಇಬ್ಬರು ಸಜೀವವಾಗಿ ದಹನಗೊಂಡಿದ್ದಾರೆ. ಬಿಹಾರ ಮೂಲದ ಕಾರ್ಮಿಕರು ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ಬೆಂಕಿ ವ್ಯಾಪಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಂದಷ್ಟು ವಸ್ತುಗಳನ್ನೆಲ್ಲ ಕೆಳಗೆ ತಂದು ಬಿಸಾಕಲಾಯಿತು. ಅಲ್ಲಿ ನಾವು ಸ್ಪಾಟ್ ಅಲ್ಲಿ ಕೂಡ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಒಂದಷ್ಟು ಈ ಸ್ಪಾಂಜ್ ರೂಪದ ವಸ್ತುಗಳಾಗಿರ್ಬೋದು, ಪ್ಲಾಸ್ಟಿಕ್ ವಸ್ತುಗಳು, ಜೊತೆಗೆ ಈ ಪ್ಲೈವುಡ್ ಮಾದರಿಯ ವಸ್ತುಗಳು ಬಹಳಷ್ಟಿತ್ತು. ಬೆಂಕಿ ಹೊತ್ತಿದಂತಹ
ಸ್ಥಳದಲ್ಲಿ. ಹೀಗಾಗಿ ಮತ್ತಷ್ಟು ಬೆಂಕಿ ಹೆಚ್ಚಾಗಿ ಉದ್ಭವ ಆಗುವಂತಹ ಸಾಧ್ಯತೆ ಕೂಡ ಇತ್ತು, ಅಂದರೆ ಹೆಚ್ಚಾಗಿ ವ್ಯಾಪಿಸುವಂತಹ ಸಾಧ್ಯತೆ ಕೂಡ ಇತ್ತು. ಹೀಗಾಗಿ ಅವನ್ನೆಲ್ಲವನ್ನು ಕೂಡ ತತ್ಕ್ಷಣಕ್ಕೆ ತಂದು ಕೆಳಗೆ ಬಿಸಾಕುವಂತಹ ಪ್ರಯತ್ನ ಕೂಡ ಆಯಿತು. ಇಲ್ಲ ಅಂತಂದರೆ ಇನ್ನೂ ಅತಿ ಹೆಚ್ಚಾಗಿ ಬೆಂಕಿ ಹೊತ್ತಿ ಉರಿತಾ ಇತ್ತು ಏನು. ಹೇಳಿ ಕೇಳಿ ಅದು ಮೊದಲೇ ಹೇಳಿದಾಗೆ ಒಂದು ಚೇರ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಅಂತ ಹೇಳಿ ತಿಳಿದು ಬಂದಿದೆ, ಕುರ್ಚಿ ತಯಾರಿಕಾ ಕಾರ್ಖಾನೆ ಅದು. ಈ ಕಾರಣದಿಂದಾಗಿ ಬೆಂಕಿ ಹೊತ್ತಿ ಉರಿಬೇಕಾದಂಥ ಭಾಳಷ್ಟು ವಸ್ತುಗಳು ಅಲ್ಲಿದ್ವು. ಈ ಕಾರಣಕ್ಕಾಗಿಯೇ ಕ್ಷಣಾರ್ಧದಲ್ಲಿ ಬೆಂಕಿ ಇಡೀ ಆ ಸೆಕೆಂಡ್ ಫ್ಲೋರ್ನೇ ವ್ಯಾಪಿಸಿಬಿಡ್ತು. ಬಹುಶಃ ವೆಂಟಿಲೇಷನ್ ಕೂಡ ಏನು ಅಷ್ಟು ಸರಿಯಾದಂಥ ರೀತಿಯಲ್ಲಿ ಅಲ್ಲಿದ್ದಂತೆ ಕಂಡು ಬರ್ತಾ ಇರಲಿಲ್ಲ. ಹೀಗಾಗಿಯೇ ಒಳಗಿದ್ದಂಥವರಿಗೂ ಕೂಡ ತತ್ಕ್ಷಣಕ್ಕೆ ಹೊರಗೆ ಹೋಗೋದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಹಾಗೆ ಬೆಂಕಿ ಕೂಡ ಕ್ಷಣಾರ್ಧದಲ್ಲೇ ಇಡೀ ಆ ಸೆಕೆಂಡ್ ಫ್ಲೋರ್ನ ಆವರಿಸಿದಂತಹ ಕಾರಣದಿಂದಾಗಿ ಇಷ್ಟೊಂದು ದೊಡ್ಡ ದುರಂತ ಸಂಭವಿಸಿದೆ. ಸದ್ಯ TV9ಗೆ ಲಭ್ಯ ಆಗಿರುವಂಥ ಮಾಹಿತಿ ಪ್ರಕಾರವಾಗಿ ಇಬ್ಬರು ಮೃತಪಟ್ಟಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಜೊತೆಗೆ ಓರ್ವ ಅಗ್ನಿಶಾಮಕ ದಳದ ಸಿಬ್ಬಂದಿಗೂ ಕೂಡ ಗಾಯಗಳಾಗಿದೆ. ಮುಖದ ಭಾಗಕ್ಕೆಲ್ಲ ಬಹಳಷ್ಟು ಗಂಭೀರ ಪ್ರಮಾಣದಲ್ಲೇ ಗಾಯಗಳಾಗಿದೆ. ಇನ್ನು ಸ್ಥಳದಲ್ಲಿ ಏನೇನಾಯ್ತು ಘಟನೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಒಂದು ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನ ಜೆಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಹಳೆಗುಡ್ದಳ್ಳಿಯ ವಿನಾಯಕ ನಗರದಲ್ಲಿ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಅಗ್ನಿ ಅವಘಡ ಸಂಭವಿಸಿರುವಂತದ್ದು. ಇದೇ ಒಂದು ಜಾಗದಲ್ಲಿ ಮಧ್ಯಾಹ್ನ ಕಾಣಿಸಿಕೊಂಡಂತ ಬೆಂಕಿ ಈ ಒಂದು 4 ಅಂತಸ್ತಿನ ಕಟ್ಟಡಕ್ಕೆ ಸಂಪೂರ್ಣವಾಗಿ ಬೆಂಕಿಯ ಕೆನ್ನಾಲಿಗೆ ಹರಡಿತ್ತು. 4 ಕಟ್ಟಡದಲ್ಲಿದ್ದಂತಹ ಮೊದಲನೇ ಮಾಡಿಲಿದ್ದಂತಹ ಚೇರ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿದಂತ ಕಾರ್ಮಿಕರು ಕೂಡ ಅಲ್ಲಿ ಸಿಲುಕಿಕೊಂಡಿದ್ರು. ಮೊದಲಿಗೆ ಯಾವಾಗ ಬೆಂಕಿ ಕಾಣಿಸ್ಕೊಂತು ಅಲ್ಲಿಂದ ತಕ್ಷಣ ಎಲ್ಲರೂ ಕೂಡ ಹೊರಗಡೆ ಹೊರಡು ಬಂದ್ರು. ಆದ್ರೆ ಮೊದಲನೇ ಮಹಡಿಯಲ್ಲಿ ಏನು ಮದ್ರಾಸಾ ಕ್ಲಾಸ್ ನಡೆಯುತ್ತೆ, ಆ ಒಂದು ಮದ್ರಾಸಾ ಕ್ಲಾಸ್ ನಲ್ಲಿ ಮೌಲಿ ಸಾಬ್ ಹಾಗೂ ಕೆಲವು ವಿದ್ಯಾರ್ಥಿಗಳು ಕೂಡ ಅಲ್ಲಿದ್ರು. ಅವರು ಕೂಡ ರಕ್ಷಣೆ ಅವರೆಲ್ಲರನ್ನೂ ಕೂಡ ಈಗಾಗಲೇ ರಕ್ಷಣೆ ಮಾಡಿರೋ ಬಗ್ಗೆ ಮಾಹಿತಿ ಕೂಡ ಲಭ್ಯ ಆಗಿದೆ. ಜೊತೆಗೆ 3ನೇ ಹಾಗೂ 4ನೇ ಮಹಡಿಯಲ್ಲಿ ಅಲ್ಲಿ ವಾಸವಾಗಿದ್ದಂತಹ ನಿವಾಸಿಗಳು ಕೂಡ ಕೆಲ ಕಾಲ ಈ ಒಂದು ಬೆಂಕಿಯ ಕೆನ್ನಾಲಿಗೆ ಸಿಲುಕಿಕೊಂಡಿದ್ರು. ತಕ್ಷಣ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ದೌಡಾಯಿಸಿ ಅವರನ್ನ ರಕ್ಷಣೆ ಮಾಡುವಂತ ಕಾರ್ಯಕ್ರಮ ತೊಡಗಿ ಯಾವುದೇ ಪ್ರಾಣಾಪಾಯ ಇಲ್ಲದೆ ಅವ್ರನ್ನ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಿದ್ರು. ನಾವು ಈಗ ಏನ್ ನೋಡ್ತಾ ಇದೀವಿ, ಇದೇ ಒಂದು ಕಟ್ಟಡದಲ್ಲಿ ಬೆಂಕಿಯ ಅವಘಡ ಸಂಭವಿಸಿತ್ತು. ಸುತ್ತಲೂ ನೋಡೋದಾದ್ರೆ ತುಂಬಾ ಕಂಜೆಸ್ಟೆಡ್ ಏರಿಯಾ ಆಗಿದೆ. ಹಿಂಬದಿಯಲ್ಲೂ ಕೂಡ ನಾವು ನೋಡ್ತಾ ಇದೀವಿ, ಆ ಒಂದು ಕಟ್ಟಡದ ಹಿಂಭಾಗದಲ್ಲಿ ಏನು ಬೆಂಕಿ ಕಾಣಿಸಿಕೊಂಡಂತಹ ಕಟ್ಟಡದ ಹಿಂಭಾಗದಲ್ಲಿ ಜನರು ಕೂಡ ಒಂದು ರಕ್ಷಣೆ ಮಾಡುವಂತ ಸಹಾಯವನ್ನ ಮಾಡುವಂತ ಕಾರ್ಯದಲ್ಲಿ ತೊಡಗಿದ್ದಾರೆ. ತುಂಬಾ ಕಂಜೆಸ್ಟೆಡ್ ಏರಿಯಾದಲ್ಲಿ ಸುತ್ತಮುತ್ತಲೂ ಕೂಡ ಯಾವುದೇ ಗಾಳಿ ಕೂಡ ಆಡದಂತಹ ಸ್ಥಳದಲ್ಲಿ ಇಂತಹ ಒಂದು ಫ್ಯಾಕ್ಟರಿ ಇದ್ದಿದ್ರಿಂದ ಈ ಒಂದು ಘಟನೆಗೆ ಕಾರಣ ಆಗಿದೆ. ಕೆಳಮಹಡಿಯಲ್ಲಿ ಏನು ಸುಮಾರು ವರ್ಷಗಳಿಂದ ಕುಶನ್ ಚೇರ್ ಗಳನ್ನ ತಯಾರು ಮಾಡುವಂತಹ ಫ್ಯಾಕ್ಟರಿ ಇತ್ತು. ಆ ಒಂದು ಫ್ಯಾಕ್ಟರಿಯಿಂದ ಕಾಣಿಸಿಕೊಂಡಂತಹ ಬೆಂಕಿ ಸಂಪೂರ್ಣವಾಗಿ 4 ಮಹಡಿಗೂ ಕೂಡ ಹರಡಿಕೊಂಡಿತ್ತು. ಅಂದ್ರೆ ಈ ಒಂದು ರಸ್ತೆ ತುಂಬಾ ಕಿರಿದಾಗಿದ್ರಿಂದ ಮೊದಲಿಗೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಕೂಡ ಇಲ್ಲಿಗೆ ಬರಲಿಕ್ಕೆ ಸಾಕಷ್ಟು ಹರಸಾಹಸ ಪಡಬೇಕಾಯ್ತು. ಈಗ ಸ್ಥಳೀಯರು ಹೇಳೋ ಪ್ರಕಾರ ಇನ್ನೂ ಕೂಡ ಸಿಲುಕಿರಬಹುದಾದಂತ ಒಂದು ಶಂಕೆ ಕೂಡ ಇದೆ ಅನ್ನೋ ಅನುಮಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಈಗ ನಮ್ಮ ಜೊತೆ ಸ್ಥಳೀಯರು ಇದ್ದಾರೆ. ಸೈಯದ್ ಅವರೇ, ಈಗ ಒಳಗಡೆ ಇನ್ನೂ ಇಬ್ರು ಸಿಲುಕಿಕೊಂಡಿದ್ದಾರೆ ಅನ್ನೋ ಒಂದು ಸಂಶಯ ನಿಮ್ಗಿದೆ. ಯಾರು ಸಿಲುಕಿಕೊಂಡಿದ್ದಾರೆ ಅನ್ನೋ ಡೌಟ್ ನಿಮ್ಗೆ? ಡೌಟ್ ಇಲ್ಲ, ನಾವು 3 ಜನ ಇದ್ದಾರೆ, ಟಾಯ್ಲೆಟ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಮೌಲ್ವಿ ಸಾಬ್ ಒಬ್ರು ಇದ್ದು ನಮ್ಮ ಅಣ್ಣವರೇ, ಇವರು ಇಮ್ರಾನ್ ಅವರು ಒಂದು ದೊಡ್ಡಣ್ಣ ಇದ್ದಾರೆ. ಒಂದು ಗೊತ್ತಿಲ್ಲ, ಇನ್ನ ನೋಡ್ಬೇಕು, ಹೋಗಿ ಮೇಲೆ ಹೋಗಕ್ಕೆ ಕೊಡ್ತಾ ಇಲ್ಲ, ಬೆಂಕಿ ಜಾಸ್ತಿ ಇದೆ ಅಂತ ಹೋಗಿ ನೋಡಿದ್ವಿ. ಎಷ್ಟೊತ್ತಿಗೆ ಫೈರ್ ಆಯ್ತು, ಹೆಂಗಾಯ್ತು, ಏನು? 12:30ಗೆ ಫೈರ್ ಆಗಿದ್ದು. ನಮಾಜ್ ಹೋಗೋ ಟೈಮಲ್ಲಿ 1 ಗಂಟೆಗೆ ಎಲ್ಲ ಫೈರ್ ಬ್ಯಾಂಕ್ ಬಂದಿದ್ದು 1 ಗಂಟೆಗೆ. ಸೊ ಇನ್ನು ಇಬ್ರು ಒಳಗಡೆ ಸಿಕ್ಕಾಕೊಂಡಿದ್ರೆ ಅಂತ ನೀವು ಹೇಳಿದ್ರೆ ಅವ್ರಿಗೆ ಇನ್ಫಾರ್ಮ್ ಮಾಡಿದಿರಾ? ಟಾಯ್ಲೆಟ್ ಅಲ್ಲಿ ಇದ್ದಾರೆ ಇಬ್ರು ಸಿಕ್ಕಾಕೊಂಡು, ಟಾಯ್ಲೆಟ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಇದ್ದಾರೆ ಇಬ್ರು. ಒಂದು ನೋಡ್ಬೇಕು ಹೋಗಿ. ಅಗ್ನಿಶಾಮಕ ದಳ ಅಧಿಕಾರಿಗಳು ನೀಡಿರುವಂತಹ ಮಾಹಿತಿಯನ್ನ ಆಧರಿಸಿ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಈಗ ಕಟ್ಟಡದ ಒಳಭಾಗದ ಅಂದ್ರೆ 3ನೇ ಅಂತಸ್ತಿನಲ್ಲಿರುವಂತಹ ಬಾತ್ರೂಮ್ ನಲ್ಲಿ ಇಬ್ಬರು ಸಿಲುಕಿಕೊಂಡಿದ್ದಾರೆ ಒಂದು ಅನುಮಾನ ನಮಗಿದೆ. ಹಾಗಾಗಿ ಅವ್ರನ್ನ ಹುಡುಕಿ ಕೊಡಿ ಅನ್ನೋ ಒಂದು ಮನವಿಯನ್ನ ಸ್ಥಳೀಯರು ಮಾಡ್ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅಗ್ನಿಶಾಮಕ ದಳ ಅಧಿಕಾರಿಗಳು ಅವರಿಬ್ಬರನ್ನು ಕೂಡ ಹುಡುಕಾಡುವಂತ ಅಂದ್ರೆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಮುಂದಾಗಿರುವಂತದ್ದು. ಸದ್ಯ ಬೆಂಕಿಯನ್ನ ಸತತವಾಗಿ 4 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಸಂಪೂರ್ಣವಾಗಿ ನಂದಿಸಿದ್ರು ಕೂಡ ಆ ಒಂದು ಇಬ್ಬರು ಏನು ಸಿಲುಕಿಕೊಂಡಿದ್ದಾರೆ ಅವರನ್ನ ಹುಡುಕಾಟದಲ್ಲಿ ಈಗ ಅಗ್ನಿಶಾಮಕ ದಳ ಅಧಿಕಾರಿಗಳು ಮುಂದಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆ ನಾಗೇಂದ್ರ ಬಾಬು, TV9 ಬೆಂಗಳೂರು.
ಇದು ಘಟನೆ ವಿಚಾರವಾಗಿ ಸ್ಪಾಟ್ಗೆ ಹೋದಂತಹ ಸಂದರ್ಭದಲ್ಲಿ TV9ಗೆ ಲಭ್ಯ ಆಗಿರುವಂತಹ ಒಂದು ವಿಚಾರ, ಒಂದಷ್ಟು ಮಾಹಿತಿಗಳು. 12:30 ಸಂದರ್ಭದಲ್ಲಿ ಈ ರೀತಿಯಾಗಿ ಬೆಂಕಿ ಹೊತ್ಕೊಂಡಿದೆ. ಹಾಗೆ ಇಂಥದ್ದೊಂದು ದುರಂತದಲ್ಲಿ ಇಬ್ಬರು ಸಜೀವ ದಹನ ಆಗಿದ್ದಾರೆ ಅನ್ನುವಂಥದ್ದೇನೇನು ಹೇಳ್ತಾ ಇದ್ವಿ, ಅವರಿಬ್ಬರ ಮೃತದೇಹವನ್ನು ಕೂಡ ಈಗ ಕೆಳಗೆ ತರುವಂತಹ ಕೆಲಸ ಕೂಡ ಆಗಿದೆ. ತಕ್ಷಣವೇ ಆ್ಯಂಬುಲೆನ್ಸ್ಗೆ ಅವರಿಬ್ಬರ ಮೃತದೇಹವನ್ನು ಹಾಕ್ಕೊಂಡು ಅಲ್ಲಿಂದ ತೆರಳಲಾಯಿತು. ಇಬ್ಬರು ಕೂಡ ಬಿಹಾರ ಮೂಲದ ಮಂದಿ ಅಂಥೇಳಿ ತಿಳಿದು ಬಂದಿದೆ. ಆ ಫ್ಯಾಕ್ಟ್ರಿಯಲ್ಲೇ ಕೆಲಸ ಮಾಡ್ತಾ ಇದ್ದಂಥ ಕಾರ್ಮಿಕರು ಅಂಥೇಳಿ ತಿಳಿದು ಬಂದಿದೆ. ಈ ರೀತಿಯಾದಂಥ ಘಟನೆ ಆಗಿದೆ ಅನ್ನುವಂಥ ವಿಚಾರ ಅಂದರೆ 12:30ಕ್ಕೆ ಗೊತ್ತಾದಂಥ ಸಂದರ್ಭದಲ್ಲಿ ತತ್ಕ್ಷಣಕ್ಕೆ ಅಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿಗೂ ಕೂಡ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಸಾಧ್ಯ ಆಗಲಿಲ್ಲ ಅಂತ ಅಂದರೆ ಅವರಿಗೆ ಮಾಹಿತಿ ಇತ್ತು, ಜೊತೆಗೆ ಸ್ಪಾಟ್ನ ವಿಚಾರವಾಗಿ ಸಂಪೂರ್ಣವಾದಂಥ ಡೀಟೇಲ್ಸ್ ಕೂಡ ಇತ್ತು. ಆದರೆ ರಸ್ತೆ ಬಹಳ ಕಿರಿದಾದಂತಹ ರಸ್ತೆ, ಜೊತೆಗೆ ಆ ಕಟ್ಟಡಗಳು ಕೂಡ ನಾವು ಪ್ರತಿನಿಧಿ ನಾಗೇಂದ್ರ ಆಗತಾನೆ ತೋರಿಸಿ ಹೇಳ್ತಾ ಇದ್ರು, ಆ ಕಟ್ಟಡಗಳು ಇರುವಂತಹ ಆ ಸ್ಥಳಗಳು ಹೇಗಿದೆ ಅನ್ನುವಂಥದ್ದು ಭಾಳ ಕಂಜೆಸ್ಟೆಡ್ ಏರಿಯಾ. ಹೀಗಾಗಿ ತತ್ಕ್ಷಣಕ್ಕೆ ಮೇಲ್ಗಡೆ ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ತಿಳಿದು ಬಂದಿರುವಂಥ ಮಾಹಿತಿ. ಕಟ್ಟಡದ ಮಾಲೀಕರಾಗಿರುವಂಥ ಅಬ್ದುಲ್ ಅನ್ನೋರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅಬ್ದುಲ್ ಅವರೇ, ಇಬ್ಬರ ಮೃತದೇಹ ಈಗ ಲಭ್ಯ ಆಗಿದೆ ಅನ್ಸುತ್ತಲ್ಲ? ಹಾ ಸರ್, ಇದು ಒಂದು ಚೇರ್ ಫ್ಯಾಕ್ಟ್ರಿ ಕುಶನ್ದು. ಹಾ, ಅದು ಇವತ್ತೇನು ಶುಕ್ರವಾರ ಎಲ್ಲರೂ ಸ್ವಲ್ಪ ಜನ ರಜಾಲಿದ್ರು. ನಮಾಜಿಗೆ ಹೋಗೋ ಟೈಮಲ್ಲಿ 12 ಗಂಟೆವರೆಗೆ ಸುಮಾರು ಎಲ್ಲ ಬೆಂಕಿ ಸುಟ್ಕೊಂಡಿದೆ. ಅದ್ರ ಮೇಲ್ಗಡೆ ಮದ್ರಸಾ ಇತ್ತು, ಒಂದು ಮಕ್ಕಳೆಲ್ಲ ಓದ್ತಾ ಇದ್ರು. ಅದ್ ಬೇರೆ ಇತ್ತು, ಎಲ್ಲ ಸೆಕೆಂಡ್ ಫ್ಲೋರ್ ಅಲ್ಲಿ ಎಲ್ಲ ಇತ್ತು. 4 ಫ್ಲೋರ್ ಬಿಲ್ಡಿಂಗ್ ಇದು, ಫುಲ್ ಸುಟ್ಟೋಗ್ಬಿಟ್ಟಿದೆ. ಈಗ ನಮ್ ಫೈರ್ ಬ್ರಿಗೇಡ್ ಅವರೆಲ್ಲ ಬಂದು ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾವ್ರ ಇಲ್ಲಿ. ಆಮೇಲೆ ಇನ್ನೊಂದೇನಂದ್ರೆ ಇಬ್ಬರಿಗೆ ಇದಾಗ್ಬಿಟ್ಟು ಹೋಗ್ಬಿಟ್ಟವ್ರೆ. ಅವ್ರ ಡೆಡ್ ಬಾಡಿ ತಗೊಂಡು ಆಂಬುಲೆನ್ಸ್ ಅಲ್ಲಿ ಹಾಕಿ ಕಳ್ಸಿದೀವಿ. ಓಕೆ, ಎಲ್ಲಿ ಅವರು ಅಬ್ದುಲ್ ಅವರೇ? ಅವರು ಬಿಹಾರದವರ ಸರ್? ಇದು NG ಹಳ್ಳಿ ಅಂತ ಬರುತ್ತೆ, ನ್ಯೂ ಕುರ್ಹಳ್ಳಿ ಕಡೆ ಬರುತ್ತೆ. ಅಲ್ಲ, ಅದು ಘಟನೆ ನಡೆದಿದ್ದು ಗೊತ್ತಾಯ್ತು. ಈಗ ಸತ್ತೋದವ್ರು ಎಲ್ಲಿ ಅವರು ಅಂತ? ಯಾರು ಸರ್? ಇಲ್ಲೇದವ್ರೆ ಸರ್, ಇಲ್ಲೇ ಕೆಲಸ ಮಾಡ್ತಾ ಇರೋ. ಅಲ್ಲ, ಕರ್ನಾಟಕದವ್ರೇನಾ ಬಿಹಾರದವರ? ಸರ್ ಅದು ಇನ್ನೂ ಗೊತ್ತಿಲ್ಲ ಸರ್. ಬಹುಶಃ ನಮಾಜ್ ಟೈಮಲ್ಲೇ ಆಗಿದ್ರಿಂದ ಸ್ವಲ್ಪ ಘಟನೆಯಲ್ಲಿ ದೊಡ್ಡ ಹಾನಿ ತಪ್ಪಿತು ಅನ್ಸುತ್ತಲ್ವಾ ಅಬ್ದುಲ್ ಅವರೇ? ನಾರ್ಮಲ್ ಟೈಮಲ್ಲಿ ಆಗ್ತಾ ಇದ್ರೆ ಸ್ವಲ್ಪ ಜನ ಇತ್ತಾದ್ರೂ ಏನಾದ್ರು ಒಂದು ಆಗ್ತಾ ಇತ್ತು. ಈಗ ಜನ ಸ್ವಲ್ಪ ಕಮ್ಮಿ ಇತ್ತು, ಎಲ್ಲ ಸ್ವಲ್ಪ ಕಮ್ಮಿ ಇದ್ರಲ್ಲ, ಅದ್ರಲ್ಲಿ ಇದು ಆಗ್ಬಿಟ್ಟಿದೆ. ಆ ಮೇಲ್ಗಡೆ ಮದ್ರಸಾದಲ್ಲೂ ಮಕ್ಕಳು ಆ ಟೈಮ್ನಲ್ಲೂ ಇದ್ರ ಅಬ್ದುಲ್ ಅವರೇ? ಇಲ್ಲ, ಈಗ ಶುಕ್ರವಾರ ಅಲ್ಲ, ಅವರೆಲ್ಲ ನಮಾಜಿಗೆ ಬಂದ್ಬಿಟ್ಟಾರು ಸರ್. ಓಹೋ, ಓಕೆ ಓಕೆ. ಇಲ್ಲ ಅಂದ್ರೆ ಬೇರೆ ಟೈಮಲ್ಲಿ ಒಂದು ಮಕ್ಕಳೆಲ್ಲ ಇರೋರು ಅಲ್ಲಿ. ಇವತ್ತು ಶುಕ್ರವಾರ ನಮಾಜಿಗೆ ಹೋಗ್ಬಿಟ್ಟವ್ರೆ, ಎಲ್ಲ ಕಮ್ಮಿ ಆಗ್ಬಿಟ್ಟವ್ರೆ. ಕೆಳಗಡೆ ಕೆಲಸ ಮಾಡ್ತಾ ಇದ್ರಲ್ಲ, ಅವ್ರು ಮಾತ್ರ ಇಬ್ರು ಸಿಕ್ಕಾಕೊಂಡವ್ರ ಹೊರಗಡೆ. ಅಲ್ಲ, ಅದ್ ಹೇಗೆ ಸಿಕ್ಕಾಕೊಂಡ್ಬಿಟ್ರು ಅಂತ ಅಬ್ದುಲ್ ಅವರೇ? ಪಟ್ಟಂತ ಅಂದ್ರೆ ತಟ್ಟಂತ ಹೊರಗೆ ಓಡ್ ಬರಕ್ ಆಗ್ಲಿಲ್ವಾ ಅದು? ಅವರು ಇದನ್ನ ಆರ್ಸಕ್ಕೆ ಪ್ರವೇಶ ಮಾಡೋರೆ. ಓಕೆ, ಈಗ ಜೋರಾಗಿ ಬಿಟ್ಟಿದೆಯಲ್ಲ, ಅದ್ರಲ್ಲಿ ಇವರು ಸಿಕ್ಕಾಕೊಂಡವ್ರೆ. ಆ ತರ ಆಗಿದೆ ಸರ್. ಏನದು ವುಡನ್ ಚೇರ ಅಥವಾ ಈ ಕುಶನ್ ಚೇರ್ ಫ್ಯಾಕ್ಟ್ರಿನ ಏನ್ ಅಬ್ದುಲ್ ಅವರೇ? ಕುಶನ್ ಚೇರ್, ಸೋಫಾ ಚೇರ್. ಸೋಫಾ ಚೇರ್ಸ್. ಹಾಗಾಗಿ ಬೇಗ ಹೊತ್ಕೊಂಡ್ಬಿಡ್ತು ಬೆಂಕಿ. ಹೌದು ಸರ್, ಅದು ಫಾಸ್ಟ್ ಆಗಿ ಇಳಿಯುತ್ತೆ. ಅದರಲ್ಲಿ ಇನ್ನೊಂದೇನಂದ್ರೆ ಅದಕ್ಕೆ ಸೊಲ್ಯೂಷನ್ ಆಗ್ತಾರಲ್ಲ, ಅದು ತುಂಬಾ ಫಾಸ್ಟ್ ಬೆಂಕಿ ಇಳಿಯುತ್ತೆ. ಹೌದೌದು, ಆ ಸೊಲ್ಯೂಷನ್ ಅದಕ್ಕೆ ಇದಾಗಿದೆ. ಆ ಮೇಲ್ಗಡೆ ಮದ್ರಸಾ ಬಿಟ್ಟು ನೆಕ್ಸ್ಟ್ ಫ್ಲೋರ್ ಅಲ್ಲಿ ಏನಿತ್ತು ಅಬ್ದುಲ್ ಅವರೇ? ಅದೇ ಫ್ಯಾಮಿಲಿ ಇತ್ತು ಒಂದು, ಅವ್ರಿಗೆಲ್ಲ ಆಚೆ ಕರ್ಸ್ಕೊಂಡಿದ್ವಿ. ಬಚಾವಾದ್ರು, ಅವ್ರೇನ್ ತೊಂದರೆ ಆಗಿಲ್ಲ. 4th ಫ್ಲೋರ್ ಫ್ಯಾಮಿಲಿ ಇತ್ತು, ಅವರೆಲ್ಲ ಬಚಾವಾದ್ರು. ಈ ಕೆಳಗಡೆಯಿಂದ ನಡ್ಕೊಂಡು ಹೋಗ್ತಾರಲ್ಲ ಪ್ಯಾಸೇಜ್, ಅಲ್ಲಿ ಕೂಡ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು ಅನ್ಸುತ್ತಲ್ಲ? ಕೆಳಗಡೆಯಿಂದಾನೇ ಸ್ಟಾರ್ಟ್ ಆಗಿರೋದು ಅದು. ಹೇಗೆ ಹತ್ಕೊಂಡಿದ್ ಹೇಗೆ ಅಬ್ದುಲ್ ಅವರೇ ಬೆಂಕಿ? ಗೊತ್ತಿಲ್ಲ, ನಾವು ಇರ್ಲಿಲ್ಲ ಅಲ್ಲಿ, ನಮ್ದು ಗೊತ್ತಿಲ್ಲ. ಇನ್ನೊಂದು ಆಂಬುಲೆನ್ಸ್ ಈಗ 2. ಹಲೋ ಓಕೆ, ಕಾಲ್ ಕಟ್ ಆಗಿದೆ ಅನಿಸುತ್ತೆ. ಬಹುಶಃ ಅವ್ರು ಹೇಳಿದ ಪ್ರಕಾರವಾಗಿ ಆ ಬೆಂಕಿ ಹೇಗೆ ಹೊತ್ಕೊಂಡಿದೆ ಅನ್ನುವಂಥದ್ದು ಕೂಡ ಅವ್ರಿಗಿನ್ನೂ ಸರಿಯಾದಂತಹ ಮಾಹಿತಿ ಲಭ್ಯ ಆಗಿಲ್ಲ. ಹಾಗೆ ಅದು ಕೆಳಗಡೆಯಿಂದ ಹೊತ್ಕೊಂಡಂತಹ ಬೆಂಕಿ ಅಂತಲೂ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಆದರೆ ಅವರು ಆ ಕುಶನ್ ಚೇರ್ ಫ್ಯಾಕ್ಟ್ರಿ ಆಗಿರೋ ಕಾರಣದಿಂದಾಗಿ ಬೆಂಕಿ ಒಂದೇ ಸಮನೆ ಅಲ್ಲಿದ್ದಂತಹ ವಸ್ತುಗಳಿಗೆಲ್ಲ ಹೊತ್ಕೊಂಡ. ಅಬ್ದುಲ್ ಅವರೇ, ನಮ್ಮ ಧ್ವನಿ ಕೇಳಿಸ್ತಾ ಇದ್ದಿಲ್ಲ? ಇದು ಹೇಗೆ ಹೊತ್ಕೊಂಡಿದ್ದಂತ ಗೊತ್ತಾಗಿಲ್ಲ ಹಾಗಾದ್ರೆ ಬೆಂಕಿ ಇನ್ನೂ ಕೂಡ? ಇಲ್ಲ ಸರ್, ಇಲ್ಲ ಗೊತ್ತಾಗಿಲ್ಲ ಇನ್ನ ಸರ್. ಇಲ್ಲ, ಕಾರ್ಯಾಚರಣೆ ಮಾಡ್ತಾವ್ರೆ ಎಲ್ಲರೂ. ಎಲ್ಲರೂ ಇದ್ದಾರೆ. ಇಲ್ಲ, ಫುಲ್ ಬೆಂಕಿ ಏನಂತ ಪ್ರಾಬ್ಲಮ್ ಇನ್ನ ಗೊತ್ತಾಗಿಲ್ಲ ಸರ್. 3rd ಫ್ಲೋರ್ ಅಲ್ಲಿ ಅಂದ್ರೆ ಮದ್ರಸಾ ನಡೀತಾ ಇದ್ದ ಫ್ಲೋರ್ ನಲ್ಲಿ ಯಾರೋ ಇಬ್ರು ಬಾತ್ರೂಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಥವಾ ಅಲ್ಲಿ ಅವರು? ಅದೇ ಸರ್, ಡೀಟೇಲ್ ಯಾರು ಹೇಳ್ತಾ ಇಲ್ಲ, ಯಾರಿಗೂ ಮುಂದೆ ಬಿಡ್ತಾ ಇಲ್ಲ. ತಿರ್ಗಾ ಡೆಡ್ ಬಾಡಿ ಹೋಯ್ತು, ತಿರ್ಗಾ ಆಂಬುಲೆನ್ಸ್ ಬಂದಿದೆ ಅಂದ್ರೆ ಇಲ್ಲ ಯಾರೋ ಇದ್ದಾರೆ ಅಲ್ಲಿ. ಅಲ್ಲಿ 3rd ಫ್ಲೋರ್ ಅಲ್ಲಿ ಇದ್ದ ಹಾಗಿದೆ. ಇರ್ಬೋದು ಸರ್, ಮೋಸ್ಟ್ಲಿ ಇರ್ಬೋದು. ಆ ಮಕ್ಕಳು ಬಿಟ್ಟು ಡೀಟೇಲ್ಸ್ ಗೊತ್ತಿಲ್ಲ. ಆ ಮಕ್ಕಳು ಬಿಟ್ಟು ಆಂಬುಲೆನ್ಸ್. ಓಕೆ,
ಹಾ ಆ ಮಕ್ಕಳು ಬಿಟ್ಟು ಆ ಫ್ಲೋರಲ್ಲಿ ಒಂದು ಎಷ್ಟು ಜನ ಇರ್ತಿದ್ರು ಆ ಬಿಲ್ಡಿಂಗ್ ನಲ್ಲಿ ಬೇರೆ ಟೈಮ್ ನಲ್ಲಿ ಅಬ್ದುಲ್ ಅವರೇ? ಗೊತ್ತಿಲ್ಲ ಸರ್, ನಾವು ಈ ಏರಿಯಾದಲ್ಲಿ ಇನ್ನ ನಾವು ಸ್ವಲ್ಪ ಪಕ್ಕದ್ದು 2-3 ಕ್ರಾಸ್ ಬಿಟ್ಟಿರೋದು ನಮ್ಮನೇನು. ಹಾ ಹಾ ಈ ಕೆಲಸ ಅಂತೂ ಮಾಡ್ತಾ ಇದ್ರು, ಎಲ್ಲರೂ ಜಾಸ್ತಿ ಜನನೇ ಇದ್ರು. ಇವತ್ತೇನಂದ್ರೆ ಶುಕ್ರವಾರ ಅಲ್ಲ, ಗಂಡಸರೇ ಎಲ್ಲ ಮನೇಲಿ ಯಾರು ಇರಲ್ಲ. ಹಾ 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 ಇರೋದ್ ಸಣ್ಣ ಪುಟ್ಟ ಚಿಕ್ಕ ಮಕ್ಕಳು ಮತ್ತೆ ಲೇಡೀಸ್ ಅಷ್ಟೇ ಇರ್ಬೋದು. ಹಾ 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 ಹಂಗಾಗಿದೆ ಇದು. ಆ ಫ್ಯಾಕ್ಟ್ರಿ ಓನರ್ ನಿಮಗೆ ಪರಿಚಯದವರೇನಾ? ಇಲ್ಲ ಸರ್, ಇಲ್ಲ. ಹಾಂ 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 ಓಕೆ ಓಕೆ ಥ್ಯಾಂಕ್ ಯು ಓಕೆ. ಥ್ಯಾಂಕ್ ಯು ಅಬ್ದುಲ್ ಅವರೇ, ಟಿ ವಿ9 ಜೊತೆ ಮಾತನಾಡಿದ್ದಕ್ಕೆ.